ಫಾಲ್ ಸೀಲಿಂಗ್ ಹೊಡೆದ್ಬಿಟ್ಟು ಬಿಲ್ಡಪ್ ಕೊಟ್ರೆ ನಾನು ಎಲ್ರಿಗೂ ಹೇಳ್ತೀನಿ, ಅಣ್ಣ ನಿನ್ ಕಷ್ಟಪಟ್ಟು ಜಮೀನ್ ತೆಗೆದು ಮನೆ ಕಟ್ಟಿ ಎಲ್ಲಾ ಮಾಡಿ ಫಾಲ್ ಸೀಲಿಂಗ್ ಹಾಕಿರೋನ್ ಬಂದು ಸೋಪ್ ಮೆಹಿ ಬನಾಯ್ ಅಂದ್ರೆ ಕೇಳಕ್ಕಾಗುತ್ತೆ ಬೈ. ಇವತ್ತು ಬಿಜೆಪಿ ಅವ್ರ ನೆಟ್ ಫಾಲ್ ಸೀಲಿಂಗು ಹಾಕಕ್ಕಾಗಿಲ್ಲ, ಫಾಲ್ ಸೀಲಿಂಗು ಹಾಕಕ್ಕಾಗ್ತಿಲ್ಲ. ನಾನ್ ತೇಜಸ್ವಿ ಸೂರ್ಯ ಹೇಳೋದಿಷ್ಟೇ, ಸ್ಟಿಲ್ ಎಲೆಕ್ಷನ್ 3-4 ಡೇಸ್ ಇದೆ. ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ, ಇದೇ ಸರ್ಕಲ್ ಅಲ್ಲಿ ಮಾತಾಡ್ಕೊಳ್ಳೋಣ. ನಮ್ಮ UPA 1 ನಮ್ಮ UPA 1 ಸರ್, ನಿಮ್ಗೆಲ್ರಿಗೂ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು 2,000 ಗೃಹಲಕ್ಷ್ಮಿಯಲ್ಲಿ ಕೊಟ್ವಿ. 2,000 ಗೃಹಲಕ್ಷ್ಮಿಯಲ್ಲಿ ಕೊಟ್ರೆ ಆರ್ಥಿಕತೆ ಸಮಸ್ಯೆ ಆಗುತ್ತಂತೆ. ಇವ್ರು ಅದಾನಿ ಅಂಬಾನಿಗೆ ಲಕ್ಷಗಳ ಕೋಟಿ ಮನ್ನಾ ಮಾಡಿದ್ರೆ ಏನು? ಅಂಬಾನಿ ಮಗಳ ಎಂಗೇಜ್ಮೆಂಟ್ಗೆ 1,800 ಕೋಟಿ ಖರ್ಚು ಮಾಡಿದ್ರಿ. ಯಾವಪ್ಪನ ಸತ್ರಿ ಅದೆಲ್ಲ ಇವ್ರು ಟ್ಯಾಕ್ಸ್ ಅಲ್ಲಿ ಬಿಟ್ಟಿದ್ದೆ ತಾನೆ. ನೆನಪಿರ್ಲಿ, ಈ ದೇಶದ 60% ಆಸ್ತಿ ಬರೀ 62 ಜನರ ಕೈಯಲ್ಲಿದೆ. ಆ 62 ಜನರು ಈ ಬಿಜೆಪಿ ಸರ್ಕಾರನೇ ಸಾಕ್ತಾ ಇದೆ. ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಅವ್ಯವಹಾರ ಆಯ್ತು, ಮಾತಾಡಕ್ಕೆ ಅವ್ರು ರೆಡಿ ಇಲ್ಲ. ತೇಜಸ್ವಿ ಸೂರ್ಯ ಅವರೇ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೂನ್ 9ನೇ ತಾರೀಕು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಲೆಟರ್ ಬರೆದು ನಮಗೆ ಅಕ್ಕಿ ಕೊಡಿ, ನಾವು ಆಲ್ರೆಡಿ 5-5 ಕೆಜಿ ಕೊಡೋ ಅಷ್ಟಿದೆ ನಮ್ಮ ಹತ್ರ.